ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನ ಬೈಂದೂರು ವತಿಯಿಂದ 3ನೇ ವರ್ಷದ ಗಮ್ಮತ್ ಕಾರ್ಯಕ್ರಮ ಬೈಂದೂರು JNR ಕಲಾಮಂದಿರದಲ್ಲೇ ಮತ್ತೆ ಅಲ್ಲೇ ಪಕ್ಕದ ನೆಲ್ಯಾಡಿ ಬೈಲು ಗದ್ದೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಈ ವರ್ಷ ಬಾರಿ ಗಡ್ಜಲ್ಲಿ ಮಾಡ್ತಾ ಇತ್ತು. ಗದ್ದೆಯಲ್ಲಿ ಕೆಸರುಗದ್ದೆಯಲ್ಲಿ ಬೇಕಾದಷ್ಟು ಸ್ಪರ್ಧೆಗಳು, ಅದ್ರ ಮಧ್ಯ JNRನ ಗ್ರೌಂಡ್ನಲ್ಲಿ ಹಲವಾರು ಸ್ಪರ್ಧೆಗಳು, ಹಾಗೆ JNRನ ಒಳಭಾಗದಲ್ಲಿ 3 ಭಾಗದಲ್ಲಿ ಏಕಕಾಲದಲ್ಲಿ ನಮ್ಮ ಕುಂದಾಪುರ ಕನ್ನಡ ಭಾಷೆಯನ್ನ ಉಳಿಸುವ, ಬೆಳೆಸುವ, ಬಳಸುವ ಮತ್ತು ಆ ಬಗ್ಗೆ ನಮ್ಮವರನ್ನ ಜಾಗೃತಿ ಮಾಡಿಸುವಂತ ಎಲ್ಲಾ ರೀತಿಯ ಸ್ಪರ್ಧೆಗಳು, ಕಾರ್ಯಕ್ರಮಗಳು ನಡೀತಾ ಇದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಸಂಸ್ಕೃತಿ ಪ್ರತಿಷ್ಠಾನ ಬೈಂದೂರು ಪರವಾಗಿ ತಮ್ಮಲ್ಲಿ ಕೇಳ್ಕೊಂತಿತ್ತು. ವಿಶೇಷವಾಗಿ ಈ ಸಾರಿ ಗದ್ದೆಯಲ್ಲಿ ವಾಲಿಬಾಲ್ ಸ್ಪರ್ಧೆ, ಥ್ರೋಬಾಲ್ ಸ್ಪರ್ಧೆ, ಹಾಗೆ ಅಮ್ಮ ಮಗು ಉಪ್ಪು ಮುಟ್ಟೆ ಸ್ಪರ್ಧೆ, ಅಪ್ಪ ಮಗು ಉಪ್ಪು ಮುಟ್ಟೋ ಸ್ಪರ್ಧೆ, ಹಾಳೆಯಲ್ಲಿ ಕೂರಿಸ್ಕೊಂಡು ಎಳೆಯುವುದು, ಬೇಕಾದಷ್ಟು ಸ್ಪರ್ಧೆಗಳು, ಹಾಗೆ 50ಕ್ಕೂ ಹೆಚ್ಚು ಕೋಣಗಳ ಕಂಬಳವನ್ನು ಈ ಬಾರಿ ಈ ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ಈ ಗಮ್ಮತ್ ಕಾರ್ಯಕ್ರಮದಲ್ಲಿ ಆಯೋಜಿಸ್ತಾ ಇದ್ವಿ. ಈ ಬಾರಿ ಬಾರಿ ಗಡ್ಜಲ್ಲಿ ಕಂಬಳವನ್ನು ಆಯೋಜಿಸ್ತಾ ಇದ್ವಿ. ಹಾಗೆ ಒಳಭಾಗದಲ್ಲಿ JNRನ ಒಳಭಾಗದಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಹರಟೆ ಕಾರ್ಯಕ್ರಮ, ರಸಪ್ರಶ್ನೆ ಕಾರ್ಯಕ್ರಮ, ಹಾಗೆ ನಗಿಬುಗ್ಗಿ ಕಾರ್ಯಕ್ರಮ ಇದೆ. ಅದ್ರ ಜೊತೆಗೆ ಚೆನ್ನೆಮಣಿ ಕಾಂಪಿಟೇಷನ್ ಇದೆ, ಗುಡ್ನು ಕಾಂಪಿಟೇಷನ್ ಇದೆ, ಮಡ್ಲು ನೇಯುವುದು, ಕೊಟ್ಟಿಸೆಡುವುದು, ಹೀಗೆ ಬೇಕಾದಷ್ಟು ಕಾರ್ಯಕ್ರಮಗಳು. ಹಾಗೆ ಹಳತಿನ ಕಾಲದ ಹಾಡುಗಳು, ನಮಗೆ ನೆನಪಾದ ಹಾಡುಗಳನ್ನೆಲ್ಲವನ್ನ ವೇದಿಕೆಯಲ್ಲಿ ನೆನಪು ಮಾಡುವಂಥದ್ದು, ಮಕ್ಕಳಿಗೆ ಅಜ್ಜಿ ಕತೆ ಹೇಳುವಂಥ ಸ್ಪರ್ಧೆ, ಹಳತಿನ ಕಾಲದ ವಸ್ತುಗಳ ಪ್ರದರ್ಶನ, ನಾವು ಬಳಸಿ ಈಗ ಕಣ್ಮರೆ ಆಗ್ತಿರುವಂಥ ಎಲ್ಲ ವಸ್ತುಗಳ ಪ್ರದರ್ಶನ ಇದೆ. ಅದ್ರ ಜೊತೆಗೆ ನಮ್ಮ ಈ ಕರಾವಳಿಯ ಮೂಲ ನಿವಾಸಿಗಳಾದಂಥ ಕೊರಗ ಸಮುದಾಯದವರ ಅವರ ಒಂದು ಕುಲಕಸಬು ಆದಂಥ ಬುಟ್ಟಿ ನೇಯುವುದು, ಬೀಳುಗಳಿಂದ ವಸ್ತುಗಳನ್ನು ತಯಾರಿಸುವಂಥ ಒಂದು ಪ್ರಾತ್ಯಕ್ಷಿಕೆ ಇದೆ. ನಮ್ಮ ಜೊತೆಗೆ ಹಿಂದೆ ಬಹುಕಾಲದವರೆಗೆ ನಮ್ಮ ಜೊತೆಗೆ ಬಾಳಿ ಬದುಕಿದವರು ಮಾಡ್ತಾ ಇದ್ದಂಥ ಈ ಅಕ್ಕಿ ಮುಡಿಯನ್ನು ತಯಾರಿಸುವಂಥ ಪ್ರಾತ್ಯಕ್ಷಿಕೆ ಇದೆ, ಹಾಳಿ ತಪ್ಪಿಯನ್ನು ತಯಾರಿಸುವಂಥ ಪ್ರಾತ್ಯಕ್ಷಿಕೆ ಇದೆ, ಮಣ್ಣಿನ ಮಡಿಕೆಗಳನ್ನು ಅಲ್ಲಿ ತಯಾರು ಮಾಡುವಂಥ ಪ್ರಾತ್ಯಕ್ಷಿಕೆ, ಅದರ ಜೊತೆಗೆ ಅದರ ಮಾರಾಟದ ವ್ಯವಸ್ಥೆಯನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದು. ಹೀಗೆ ಹಲವಾರು ವಿಶೇಷತೆಗಳಿಗೆ ಸಾಕ್ಷಿಯಾದಂಥ ಕಾರ್ಯಕ್ರಮ. ನಿಮ್ಗೆ ಗೊತ್ತು, ನಾವು ಸಣ್ಣಕಿದಳಿಗೆಲ್ಲ ಆಟ ಆಡ್ತಾ ಇದ್ದದ್ದು ಪಿಟ್ಲಂಡಿಯಲ್ಲಿ. ಆ ಪಿಟ್ಲಂಡಿ ಈಗ ಮರ್ತೆ ಹೋಗಿದೆ. ಆ ಪಿಟ್ಲಂಡಿಯನ್ನು ಈ ಕಾರ್ಯಕ್ರಮದಲ್ಲಿ ತರುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಚಿಟ್ಬಿಲ್ ಮೂಲಕ ನಾವು ಎಂತೆಂಥ ಗುರಿಯನ್ನು ಹೊಡಿತಿತ್ತು, ಚಿಟ್ಬಿಲ್ ಮೂಲಕ ಗುರಿಯನ್ನು ಹೊಡೆಯುವಂಥ ಸ್ಪರ್ಧೆ, ಸೈಕಲ್ ಟೈರ್ ಓಡಿಸುವಂಥದ್ದು, ಕಾಯಿ ಜೂಜು, ಎದುರು ಬದಲಾಗಿ ಕಾಯಿಯನ್ನು ಓಡಿಸಿ ಕಾಯಿಯನ್ನು ಹೊಡೆಯುವಂಥ ಕಾರ್ಯಕ್ರಮ, ಕುಂಟಬೆಲ್ಲೆ, ಜಿಬ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿತ್ತು. ಮತ್ತು ವಿಶೇಷವಾಗಿ ಮಕ್ಕಳಿಗೆ ಕೂಡ ಮಡ್ಲು ನೇಯುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿತ್ತು. ಈ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ನಡೀತಿರುವಂಥ ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನದ ಬೈಂದೂರಿನ ಗಮ್ಮತ್ತನ್ನು ಯಶಸ್ಸುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಬಂದರಿಗೆಲ್ಲರಿಗೂ ಕೂಡ ಒಳ್ಳೆ ಕೊಚ್ಚಕ್ಕಿ ಗಂಜಿ, ಚಟ್ಲಿ ಬಜ್ಜಿ ವಡಿ, ಹಾಗೆ ವೆಜ್ ಊಟದವರಿಗೆ ಕೊಚ್ಚಕ್ಕಿ ಗಂಜಿ, ಹೊರಲಿ ಚಟ್ನಿ ಮತ್ತೆ ಒಳ್ಳೆ ಮಿಡಿ ಉಪ್ಪಿನಕಾಯಿಯ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿತ್ತು. ನೀವೆಲ್ಲ ಬಂದು ಊಟ ಸವಿದ ಕಾರ್ಯಕ್ರಮ ನೋಡಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೇಳ್ಕೊಂತ ಇತ್ತು. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನದ ಅಧ್ಯಕ್ಷರು ಶರತ್ ಕುಮಾರ್ ಶೆಟ್ಟರು ಇದ್ದಾರೆ. ಅವರು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಂತ ಇತ್ತು. ಮಾತಾಡೋಕೆ ಏನಿತ್ತು ಏನಿಲ್ಲ ಎಲ್ಲದೂ ಸುಬ್ಬಣ್ಣ ಹೇಳಿ ಆಯ್ತು. ನಾವು ಹೇಳೋದಿಷ್ಟೇ, ಆಡುಕೆ ಓಡುಕೆ ತಿಂಬುಕೆ ಉಣುಕೆ ಎಲ್ಲದೂ ಇತ್ತು. ನೀವೆಲ್ಲ ಬನ್ನಿ, ಚೂರು ಪಣಕು ಮಾಡುವ, ಎಲ್ಲ ಗಮ್ಮತ್ತನ್ನು ಮಾಡುವ, ಎಲ್ಲರೂ ಬನ್ನಿ. ಥ್ಯಾಂಕ್ ಯು.